ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಸಮಸ್ತ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೂ ಮತ್ತು ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಸಮಸ್ತ ಶಿಷ್ಯವೃಂದ ಭಕ್ತವೃಂದಕ್ಕೆಲ್ಲ ಸೀತಾ ನವಮಿಯ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮೋ ನಮಃ. ಶ್ರೀ ಸೀತಾರಾಮಚಂದ್ರ ಸ್ವಾಮಿನೇ ನಮಃ. ಸಮಸ್ತ ಭಕ್ತವೃಂದಕ್ಕೆಲ್ಲ ನಾವು ಚೈತ್ರ ಮಾಸದಲ್ಲಿ ರಾಮನವಮಿಯನ್ನು ಆಚರಿಸಿದ್ದೀವಿ. ಸೀತಾಯ ಪತಯೇ ನಮಃ ಅಂತಂದೇಳಿ ನಾವು ಆ ರಾಮಚಂದ್ರನನ್ನು ಕೊಂಡಾಡ್ತೀವಿ. ಆದ್ದರಿಂದ ಈ ಸೀತಾ ನವಮಿ ವೈಶಾಖ ಶುದ್ಧ ನವಮಿ ಸೀತಾ ನವಮಿ ಅಂತಂದು ಹೇಳ್ತಾ ಇದೆ. ಸಮಸ್ತ ವಾಲ್ಮೀಕಿ ರಾಮಾಯಣದಿಂದ ಹಲವು ರಾಮಾಯಣ ಚರಿತ್ರೆಯಲ್ಲಿ ಸೀತಾಮಾತೆ ಜನಕರಾಜನಿಗೆ ಭೂಗರ್ಭದಿಂದ ಸಿಕ್ಕಿದ ದಿನವೇ ಈ ಸೀತಾ ನವಮಿಯಾಗಿದೆ. ಜನಕ ಮಹಾರಾಜ ಎಷ್ಟೋ ವರ್ಷಗಳಾದ್ರೂ ಸಹ ತನಗೆ ಸಂತಾನ ಭಾಗ್ಯ ಉಂಟಾಗುವುದಿಲ್ಲ. ಆಗ ಎಲ್ಲ ಮಹರ್ಷಿಗಳ ಅನುಗ್ರಹದಿಂದ ಪುತ್ರಕಾಮೇಷ್ಟಿ ಯಾಗವನ್ನು ಅವನೂ ಸಹ ಕೈಗೊಂಡು ಸೀತಾಯಜ್ಞವನ್ನು ಕೈಗೊಳ್ತಾ ಹೋಗ್ತಾನೆ. ಆಗ ಭೂಮಿಯನ್ನ ಸೀತಾ ಅಂತಂದರೆ ಆ ನೇಗಿಲಿನ ಚೂಪಿನ ಕೊಂಡಿಯನ್ನು ನಾವು ಸಂಸ್ಕೃತದಲ್ಲಿ ಹಾಗೆಂತೀವಿ. ಆಗ ಆ ನೇಗಿಲನ್ನು ಹಿಡಿದು ಭೂಗರ್ಭವನ್ನು ಶೋಧನೆಯನ್ನು ಮಾಡ್ತಾ ಇದ್ದಾಗ, ಯಜ್ಞಭೂಮಿಯನ್ನು ಶುದ್ಧೀಕರಣವನ್ನು ಕೈಗೊಂಡಾಗ ಆಗ ಭೂಗರ್ಭದಲ್ಲಿ ಜಗನ್ಮಾತೆ ಮಹಾಲಕ್ಷ್ಮಿಯ ಅಂಶಭೂತವಾಗಿ ಸಾಕ್ಷಾತ್ ಸೀತಾಮಾತೆ ಜನಕರಾಯನಿಗೆ ಶುಭವನ್ನು ಉಂಟು ಮಾಡ್ತಾಳೆ. ನೋಡಿ ಎಂತಹ ಶುಭ ದಿನ. ನಾವುಗಳು ಎಷ್ಟು ಉತ್ಸಾಹದಿಂದ ರಾಮನವಮಿಯನ್ನು ಮಾಡ್ತೀವಿ, ಅದೇ ರೀತಿಯಿಂದ ನಮ್ಮ ಭಾರತದಲ್ಲೂ ಸಹ ಈ ಸೀತಾನವಮಿ ಮುಂದಿನ ದಿನಗಳಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸುವ ದಿನವಾಗಲಿ. ಕಾರಣ ಏನಂತಂದ್ರೆ, ಈ ಸೀತಾನವಮಿಯ ವಿಶೇಷ, ಯಾರು ದಾಂಪತ್ಯದಲ್ಲಿ ಕಲಹಗಳು ಉಂಟಾಗ್ತಾ ಇರ್ತವೆ ಮತ್ತು ಎಷ್ಟೋ ಕನ್ಯೆಯರು ತಾವುಗಳು ಮದುವೆ ಆಗಲಿಕ್ಕೆ ಅಪೇಕ್ಷೆಯನ್ನು ಪಡ್ತಾ ಇರ್ತೀರ ಮತ್ತು ತಾವುಗಳು ನಿಮ್ಮ ವರನ ಬಗ್ಗೆ ಕನಸನ್ನು ಕಾಣ್ತಾ ಇರ್ತೀರ. ನನ್ನ ಮದುವೆ ಆಗುವನು ಹೀಗೆ ಇರಬೇಕು, ಹೇಗೆ ಸೀತಾ ಮಾತೆ ಅಪೇಕ್ಷೆಯನ್ನು ಪಟ್ಟಿದ್ದಳು, ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಬರ್ತಾನೆ ಅಂತಂದೇಳಿ. ಹಾಗೆ ಪ್ರತಿಯೊಬ್ಬ ವಧುವೂ ಸಹ ಅಪೇಕ್ಷೆಯನ್ನು ಪಟ್ಟಿರ್ತಾರೆ. ತಮ್ಮನ್ನ ವರಿಸುವ ವಧು ಅಂದರೆ ವರ ನನ್ನನ್ನು ಅಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತಂದೇಳಿ. ಹಾಗೆ ಕೆಲವೊಬ್ಬರಿಗೆ ಅಂತಹ ವರಗಳು ದಕ್ಕುತ್ತೆ, ಇನ್ನು ಕೆಲವೊಬ್ಬರಿಗೆ ದಕ್ಕುವುದಿಲ್ಲ. ಆದರೆ ಪ್ರತಿಯೊಬ್ಬರಿಗೂ ಇಂತಹ ವರ ಅಂದರೆ ತನ್ನ ಗಂಡ ಆಗೋನು ಒಳ್ಳೆಯವನೇ ಸಿಗಬೇಕು ಅಂತಂದರೆ ಏನಪ್ಪ ಮಾಡಬೇಕು ಅಂತಂದರೆ, ಈ ಸೀತಾನವಮಿ ಅಂದು ತಾಯಿ ಸೀತಾ ಮಾತೆಗೆ ಅರಿಶಿಣದಿಂದ ಅಭಿಷೇಕವನ್ನು ಮಾಡಿಸಬೇಕು. ಅರಿಶಿಣದಿಂದ ಅಭಿಷೇಕವನ್ನು ಮಾಡಿ ಸೀತಾಮಾತೆ ಹೆಸರಿನಿಂದ ಉಪವಾಸಾದಿಗಳನ್ನು ಆಚರಿಸಿ ರಾಮನಾಮಾದಿಗಳಿಂದ ಅನೇಕ ಪೂಜಾದಿಗಳನ್ನು ಸಲ್ಲಿಸಿ ಮತ್ತು ದಾನ ಧರ್ಮ ಯಜ್ಞಾದಿಗಳನ್ನು ಮಾಡಿ ಆ ರಾಮಚಂದ್ರನನ್ನು ತೃಪ್ತಿಯನ್ನು ಮಾಡಿ ಸಂಜೆ ಚಂದ್ರ ದರ್ಶನವನ್ನು ಮಾಡುವುದು ಮತ್ತು ಚಂದ್ರನಿಗೆ ಆರತಿಯನ್ನು ಮಾಡುವುದು ಮತ್ತು ಸೀತಾದೇವಿಯರಿಗೆ ಮತ್ತು ಸೀತಾರಾಮ ಸ್ವಾಮಿಗೆ ತುಪ್ಪದ ದೀಪದ ಆರತಿಯನ್ನು ಬೆಳಗುವುದರಿಂದ ವಿಶೇಷವಾದ ಯಾವ ಯಾವ ಕನ್ಯೆಯರು ತಮಗೆ ಇಂತಹ ವರವೇ ಸಿಗಬೇಕು ಅಂತಿರೋ ಖಂಡಿತ ಆ ಇದನ್ನು ಸೀತಾಮಾತೆ ಪ್ರತಿಯೊಬ್ಬರಿಗೂ ಸಹ ಅನುಗ್ರಹವನ್ನು ಕೊಡ್ತಾ ಹೋಗ್ತಾಳೆ ವೀಕ್ಷಕರೇ. ಆದ್ದರಿಂದ ಪ್ರತಿಯೊಬ್ಬರೂ ಸಹ ಈ ಬರ್ತಾ ಇರುವ ಮಂಗಳವಾರ 6ನೇ ತಾರೀಕು ಇದೇ ಮೇನಲ್ಲಿ ನಡೀತಾ ಇದೆ. ಇಂತಹ ಶುಭ ದಿನದಲ್ಲಿ ಪ್ರತಿಯೊಬ್ಬರೂ ಸಹ ಇಂತಹ
ಸುಸಮಯವನ್ನ ಉಪಯೋಗಿಸಿಕೊಂಡು ಆ ಭಗವತಿ ಸೀತಾಮಾತೆಯ ಅನುಗ್ರಹಕ್ಕೆ ಪ್ರತಿಯೊಬ್ಬರೂ ಸಹ ಪಾತ್ರರಾಗಬೇಕು. ಏಕೆಂದರೆ ಸೀತಾಮಾತೆಯ ಅನುಗ್ರಹ ಉಂಟಾಯ್ತಂದ್ರೆ ಇಡೀ ದಾಂಪತ್ಯದಲ್ಲಿ ಸುಖ ಜೀವನ ಕಾಣ್ತಾ ಹೋಗುತ್ತೆ. ಯಾರ ದಾಂಪತ್ಯದಲ್ಲಿ ಬಿರುಕುಗಳಿರ್ತವೆ ಅಂಥವರು ಸಹ ನಾಳೆ ಅಮ್ಮನಿಗೆ ಸೀತಾಮಾತನಿಗೆ ಅರಿಶಿಣದ ಅಭಿಷೇಕಗಳನ್ನು ಮಾಡೋದು ಮತ್ತು ಕನ್ಯೆಯರ ಪೂಜೆಯನ್ನು ಮಾಡೋದು, ಸುಮಂಗಲಿಯರ ಪೂಜೆಯನ್ನು ಮಾಡುವುದರಿಂದ ಯಾರಿಗೆ ವಿವಾಹದಲ್ಲಿ ಅನೇಕ ವಿಘ್ನಗಳಿದ್ರೂ ಅವು ಪರಿಹಾರ ಆಗ್ತಾ ಹೋಗ್ತವೆ ಮತ್ತು ವಿವಾಹ ವಿಚ್ಛೇದನಗಳು ಸಹ ಪರಿಹಾರ ಉಂಟಾಗುತ್ತೆ. ಮತ್ತೆ ದಾಂಪತ್ಯದಲ್ಲಿ ಸುಖ ಸಂತೋಷಗಳು ಮನೆಯಲ್ಲಿ ಮೂಡ್ತಾ ಹೋಗ್ತವೆ. ಇದಕ್ಕೆಲ್ಲ ಆ ಸೀತಾರಾಮರ ಅನುಗ್ರಹ ಉಂಟಾಗ್ತಾ ಹೋಗುತ್ತೆ. ಆದ್ದರಿಂದ ಸೀತೆಯ ಮೇಲೆ ಪರಿಪೂರ್ಣವಾಗಿ ಶ್ರೀರಾಮಚಂದ್ರನ ಅನುಗ್ರಹ ಇದೆ. ಹೀಗಾಗಿ ನಾವು ಸೀತಾಮಾತೆಯನ್ನು ಆರಾಧನೆಯನ್ನು ಮಾಡುವುದರಿಂದ ರಾಮಚಂದ್ರನ ಕರುಣೆ ನಮ್ಮ ಮೇಲೆ ಉಂಟಾಗ್ತಾ ಹೋಗುತ್ತೆ ವೀಕ್ಷಕರೇ. ಆದ್ದರಿಂದ ಸಮಸ್ತ ಗ್ರಹ ದೋಷಗಳನ್ನು ಸಹ ನಾಶ ಮಾಡುವಂತಹ ಶಕ್ತಿ ರಾಮನಾಮಕ್ಕಿದೆ. ಆದ್ದರಿಂದ ಇಂತಹ ರಾಮನಾಮವನ್ನು ಸ್ಮರಿಸುತ್ತಾ ನಾವು ನೀವೆಲ್ಲರೂ ಸಹ ಈ ಸೀತಾನವಮಿಯನ್ನು ಪ್ರತಿಯೊಂದು ಗ್ರಾಮದಲ್ಲೂ ಸಹ ಆಚರಿಸಿ ಸೀತಾನವಮಿಯನ್ನು ಅತ್ಯಂತ ಉತ್ಕೃಷ್ಟವನ್ನಾಗಿ ಮಾಡೋಣ. ನಮ್ಮ ಭಾರತದ ಸನಾತನ ಸಂಸ್ಕೃತಿಯನ್ನು ಇಡೀ ವಿಶ್ವಕ್ಕೆ ಪರಿಚಯಿಸೋಣ ಅಂತಂದೇಳಿ ನಿಮ್ಮೆಲ್ಲರಿಗೂ ಭಗವಂತ ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯು ಪರಮ ಮಂಗಳವನ್ನು ಉಂಟು ಮಾಡಲಿ. ನಿಮ್ಮೆಲ್ಲರ ಮನೋಭಿಲಾಷೆಗಳನ್ನು ಸಹ ಸೀತಾರಾಮಚಂದ್ರರು ಅನುಗ್ರಹವನ್ನು ಉಂಟು ಮಾಡಲಿ ಅಂತಂದೇಳಿ ನಿಮ್ಮೆಲ್ಲರಿಗೂ ಶುಭಾಶೀರ್ವಾದವನ್ನು ತಿಳಿಸ್ತಾ ಇದ್ದೀನಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.